ನಮಸ್ಕಾರ ಸ್ನೇಹಿತರೆ, ಒಂದು ಮಾತಿದೆ. ತನ್ನ ತಟ್ಟೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿರ್ತದೆ, ಆದ್ರೆ ಪಕ್ಕದಲ್ಲಿರುವ ತಟ್ಟೆಯಲ್ಲಿ ಬಿದ್ದಿರುವಂತಹ ನೊಣವನ್ನ ಅವ್ರಿಗೆ ತೋರಿಸ್ತಾ ಇರ್ತಾರೆ. ಅಂದ್ರೆ ನಿಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿದೆ ನೋಡಿ ಅಂತಕೊಂಡು ಅವ್ರನ್ನ ಎಚ್ಚರಿಸ್ತಾ ಇರ್ತಾರಂತೆ. ಆ ರೀತಿಯಾದಂತಹ ಒಂದು ಮಾತಿದೆ. ಈ ಮಾತು ಪಕ್ಕ ಅನ್ವಯಿಸೋದು ಯಾರಿಗಂತ ಹೇಳಿದ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಸುಪುತ್ರರಾದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ. ನಾನು ಈ ರೀತಿ ಹೇಳಲಿಕ್ಕೆ ಒಂದು ಪ್ರಮುಖ ಕಾರಣ ಇದೆ. ಅದ್ರ ಬಗ್ಗೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೇನೆ. ಮೊದಲಿಗೆ ನಿಮ್ಮೆಲ್ಲರನ್ನು ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನೀವು ಒಂದನ್ನು ಅಬ್ಸರ್ವ್ ಮಾಡಿರ್ಬೋದು. ಈ ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು ಅಥವಾ ಪ್ರಿಯಾಂಕ್ ಖರ್ಗೆ ಇರಬಹುದು, ಇಬ್ರು ಕೂಡ ಅಷ್ಟೇ ಯಾವಾಗ್ಲೂ ಒಂದಲ್ಲ ಒಂದು ಪತ್ರಿಕಾಗೋಷ್ಠಿಗಳನ್ನ ನಡೆಸ್ತಾನೆ ಇರ್ತಾರೆ ಅಥವಾ ಎಲ್ಲೋ ಒಂದ್ ಕಡೆಯಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಬಿಜೆಪಿ ಮತ್ತು RSS ಬಗ್ಗೆ ಮಾತಾಡಿ ಒಂದು ವಿವಾದವನ್ನು ಸೃಷ್ಟಿ ಮಾಡ್ತಾರೆ. ಆ ಮುಖಾಂತರ ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ನಡೀತಾ ಇದೆಯೋ ಅದೆಲ್ಲದನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ನಿಮ್ಗೆ ಗೊತ್ತಿದೆ, ಖರ್ಗೆ ಅವರ ಕಪಿಮುಷ್ಟಿಯಲ್ಲಿ ಸಿಕ್ಕಿರುವಂತಹ ಕಲಬುರಗಿ ಜಿಲ್ಲೆ ಎಷ್ಟೊಂದು ಡೆವಲಪ್ ಆಗ್ತಾ ಇದೆ. ಆ ಜಿಲ್ಲೆ ಸದ್ಯಕ್ಕೆ ದೇಶದಲ್ಲಿ ಯಾವ ಸ್ಥಾನದಲ್ಲಿದೆ ಎಲ್ಲದೂ ಕೂಡ ನಿಮ್ಗೆ ಗೊತ್ತಿರುವಂತಹದ್ದು. ಆದ್ರೆ ತಮ್ಮ ಜಿಲ್ಲೆ ಒಂದನ್ನು ಬಿಟ್ಟು ಉಳಿದೆಲ್ಲಾ ವಿಷಯಗಳ ಬಗ್ಗೆ ಸೀನಿಯರ್ ಖರ್ಗೆ ಮತ್ತು ಜೂನಿಯರ್ ಖರ್ಗೆ ಅವರು ಮಾತಾಡ್ತಾನೆ ಇರ್ತಾರೆ. ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಮ್ಯಾನ್ ಆಫ್ ದಿ ವೀಕ್ ಅನ್ನೋ ಒಂದು ಅವಾರ್ಡ್ ಅನ್ನ ಕೂಡ ಕೊಡಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವಾರದಲ್ಲಿ ಹೇಳಿರುವಂತಹ ಮಾತುಗಳು ಅದು ಯಾವ ರೀತಿಯಾದಂತಹ ವಿವಾದದ ಸ್ವರೂಪವನ್ನು ಪಡ್ಕೊಳ್ತದೆ ಅಂತ ನಿಮ್ಗೆ ಗೊತ್ತಿದೆ. ಪ್ರಥಮವಾಗಿ ಕೇರಳದಲ್ಲಿ ನಿಂತ್ಕೊಂಡು ಗುಜರಾತಿಗಳು ಅನಕ್ಷರಸ್ಥರು ಅಂತಕೊಂಡು ಹೇಳಿದ್ರು. ಅದಾದ್ಮೇಲೆ ಅಸ್ಸಾಂಗೆ ಹೋದ್ರು. ಅಸ್ಸಾಂನಲ್ಲಿ ನಿಂತ್ಕೊಂಡು RSS ಮತ್ತು ಬಿಜೆಪಿ ವಿಷ ಸರ್ಪಗಳು, ಅದನ್ನ ಹೊಡೆದು ಹಾಕ್ಬಿಡಿ, ಈ ರೀತಿಯಾಗಿ ಅವರು ಒಂದು ಸಮುದಾಯದವರಿಗೆ ಕರೆಯನ್ನು ಕೂಡ ಕೊಟ್ಟರು ಅಂತಲೇ ಹೇಳಬಹುದು. ಇಲ್ಲಿ ಇವರು ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಅಥವಾ ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಅದನ್ನ ಬಿಟ್ಟು ಯಾವಾಗ ನೋಡಿದ್ರು ಬಿಜೆಪಿ RSS ಅಂತ ತಗೊಂಡೆ ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ. ಆ ಮುಖಾಂತರ ಒಂದು ಸಮುದಾಯದವ್ರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು, ಆ ಮುಖಾಂತರ ಅವ್ರನ್ನ ಒಂದು ವೋಟ್ ಬ್ಯಾಂಕ್ ಆಗಿ ಮೇಂಟೈನ್ ಮಾಡಬೇಕು, ಅವ್ರನ್ನ ಉದ್ಧಾರ ಮಾಡೋದ್ರ ಬಗ್ಗೆ ಇವ್ರು ಎಲ್ಲಿಯೂ ಒಂದು ನಿಮಿಷ ಕೂಡ ಥಿಂಕ್ ಮಾಡಿದ ರೀತಿಯಲ್ಲಿ ಕಾಣಿಸಲ್ಲ. ಅಂದ್ರೆ ಅವ್ರು ಹಾಗೆ ಇರಬೇಕು, ನಮ್ಗೆ ಅವ್ರು ಓಟ್ ಹಾಕೊಂಡಿರ್ಬೇಕು, ಆ ರೀತಿಯಾದಂತಹ ಮನಸ್ಥಿತಿ ಈ ಖರ್ಗೆ ಫ್ಯಾಮಿಲಿ ಅವ್ರದ್ದು. ಅದಕ್ಕಾಗಿ ಇವತ್ತು ಕಲಬುರಗಿ ಜಿಲ್ಲೆ ಅನ್ನೋದು ಅತ್ಯಂತ ಹಿಂದುಳಿದ ಜಿಲ್ಲೆಯಾಗಿ ಗುರುತಿಸಿಕೊಂಡಿದೆ. ಬಿಡಿ, ಸೀನಿಯರ್ ಖರ್ಗೆ ಬಗ್ಗೆ ಈ ಹಿಂದೆ ಕೂಡ ನಾನು ಬಹಳಷ್ಟು ಮಾತಾಡಿದ್ದೇನೆ. ಈಗ ನಮ್ಮ ಜೂನಿಯರ್ ಖರ್ಗೆ ಅವ್ರ ಬಗ್ಗೆ ಮಾತಾಡೋಣ. ನಿಮ್ಗೆ ಗೊತ್ತಿದೆ, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ದೇಶದ ರಾಜಕೀಯದ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇರ್ತಾರೆ. ಇವ್ರು ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮೋದಿ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ರೆ ನಾನು ಚಾಲ್ತಿಯಲ್ಲಿ ಇರ್ತೇನೆ, ನನ್ನನ್ನ ಇಡೀ ದೇಶದ ಜನತೆ ಗಮನಿಸ್ತಾರೆ, ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಲೀಡರ್ ಆಗಿ ಎಮರ್ಜ್ ಆಗ್ಬಹುದು, ಈ ರೀತಿಯಾಗಿ ಯೋಚನೆ ಮಾಡ್ತಾರೆ ಅನ್ಸ್ತದೆ. ಹಾಗಾಗಿ ಸತತವಾಗಿ ಇವರು ಮೋದಿಗೆ ಬಾಯಿ ಬಂದಾಗ ಬೈಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ. ಇತ್ತೀಚೆಗೆ ಅವರು ಹೇಳಿರುವಂತಹ ಕೆಲವೊಂದು ಮಾತುಗಳನ್ನ ನಿನ್ನೆ ನಾನು ಯಾವ್ದೊಂದು ಪೇಪರ್ನಲ್ಲಿ ಓದಿದೆ. ಇವರು ಹೇಳಿರುವಂತಹ ಮಾತನ್ನ ನೋಡಿದಾಗ ಒಂದೊಂದು ನನಗೆ ಅರ್ಥ ಆಗ್ತದೆ. ಪ್ರಿಯಾಂಕ್ ಖರ್ಗೆ ಅವರು ತುಂಬಾ ರಿಸರ್ಚ್ ಮಾಡ್ತಾರೆ ಅಂತಕೊಂಡು. ಆದ್ರೆ ಆ ರಿಸರ್ಚ್ ಅನ್ನೋದು ಯಾವಾಗಲೂ ಕೂಡ ಒಂದೇ ವಿಷಯದ ಬಗ್ಗೆ ಆಗಿರಬಾರ್ದು, ಎಲ್ಲ ವಿಷಯದ ಬಗ್ಗೆ ರಿಸರ್ಚ್ ಮಾಡಬೇಕಾಗ್ತದೆ. ಆದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವಂತಹ ರಿಸರ್ಚ್ ಏನು ಅಂತ ಹೇಳಿದ್ರೆ, ತಿಲಕಕ್ಕೆ ಉಪಯೋಗಿಸುವಂತಹ ಕೇಸರಿ ಯಾವ ದೇಶದಿಂದ ಬರ್ತದೆ, ಹಾಗೇನೆ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಆಯಿಲ್ ಮತ್ತು ಗ್ಯಾಸ್ ಯಾವ ದೇಶದಿಂದ ಬರ್ತದೆ, ಅದನ್ನ ಕೂಡ ಇವರು ಸ್ಪೆಷಲ್ ಆಗಿ ರಿಸರ್ಚ್ ಮಾಡಿ ಫೈಂಡ್ ಔಟ್ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಹಾಗೇನೆ ಡ್ರೈ ಫ್ರೂಟ್ಸ್ ಯಾವ ದೇಶದಿಂದ ಜಾಸ್ತಿ ಬರ್ತದೆ, ಇಂಥದ್ದೆಲ್ಲದನ್ನು ಕೂಡ ಅವರು ಬಹಳಷ್ಟು ರಿಸರ್ಚ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರೇ, ನೀವು ಸತತವಾಗಿ ಮುಸಲ್ಮಾನರನ್ನ ದ್ವೇಷಿಸ್ಕೊಂಡು ಬರ್ತಾನೆ ಇದ್ದೀರಾ, ಮುಸಲ್ಮಾನರು ದೇಶದಲ್ಲಿ ಇರಬಾರ್ದು ಅಂತಕೊಂಡು ಹೇಳ್ತಾ ಇದ್ದೀರಾ, ಮುಸಲ್ಮಾನರನ್ನು ನೋಡಿದ್ರೆ ನಿಮ್ಗೆ ಆಗಿ ಬರಲ್ಲ, ಇಂಥದ್ರಲ್ಲಿ ನೀವು ಯಾಕೆ ಅರಬ್ ರಾಷ್ಟ್ರಗಳಿಗೆ ಹೋಗ್ತೀರಾ, ಅಲ್ಲಿಯ ರಾಜರುಗಳನ್ನ ತಬ್ಬಿಕೊಂಡು ನನ್ನ ಬ್ರದರ್ ಅಂತಕೊಂಡು ಯಾಕೆ ಹೇಳ್ತೀರಾ, ನೀವು ದೊಡ್ಡ ಹೀರೋ ಅಂತಕೊಂಡು ಅವ್ರನ್ನ ಯಾಕೆ ಹೊಗಳ್ತೀರಾ, ಅವ್ರು ಕೊಡ್ತಾ ಇರುವಂತಹ ಅವಾರ್ಡ್ಗಳನ್ನ ಯಾಕೆ ನೀವು ಸ್ವೀಕರಿಸ್ತಾ ಇದ್ದೀರಾ, ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಹಾಗೇನೆ ನೀವು ಧರಿಸುವಂತಹ ತಿಲಕಕ್ಕೆ ಕೇಸರಿ ಎಲ್ಲಿಂದ ಬರ್ತಾ ಇದೆ ಗೊತ್ತಾ, ಅದು ಬರ್ತಾ ಇರೋದು ಕೂಡ ಇದೇ ಮುಸ್ಲಿಂ ರಾಷ್ಟ್ರಗಳಿಂದ, ಇರಾಕ್ನಿಂದ ಬರ್ತದೆ, ಅಫ್ಘಾನಿಸ್ತಾನದಿಂದ ಬರ್ತದೆ, ಹಾಗೇನೆ ಡ್ರೈ ಫ್ರೂಟ್ಸ್ ಗಳು ಕೂಡ ಅರಬ್ ದೇಶಗಳಿಂದ ಬರ್ತದೆ, ಅದನ್ನ ನೀವು ಯಾಕೆ ತಿಂತೀರಾ ಅಂತಕೊಂಡು ಪ್ರಶ್ನೆ ಮಾಡಿದ್ದಾರೆ. ಅದೆಲ್ಲೋದ್ರ ಜೊತೆಗೆ ಆಯಿಲ್ ಕೂಡ ಬರ್ತಾ ಇರೋದು ಅರಬ್ ದೇಶಗಳಿಂದ, ಅದನ್ನ ನೀವು ಯಾಕೆ ಉಪಯೋಗಿಸ್ತಾ ಇದ್ದೀರಾ, ಅದನ್ನ ಬಹಿಷ್ಕರಿಸಿ, ಈ ರೀತಿಯಾಗಿ ಅವರು ನರೇಂದ್ರ ಮೋದಿ ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಅಂತ ಕೂಡ ಹೇಳಬಹುದು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯವಾಗಿ ಹೇಳಲಿಕ್ಕೆ ಹೊರಟಿದ್ದೇನು ಅಂತ ಹೇಳಿದ್ರೆ, ಬಿಜೆಪಿ ಅನ್ನೋದು ಒಂದು ಕೋಮುವಾದಿ ಪಕ್ಷ, ಅವರು ಮುಸ್ಲಿಮರನ್ನ ನಮ್ಮ ದೇಶದಲ್ಲಿ ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡೋದೇ ಇಲ್ಲ, ಅವ್ರನ್ನ ದೇಶದಿಂದ ಓಡಿಸ್ಬೇಕು ಅನ್ನೋದೇ ಅವರ ಧ್ಯೇಯ. ಆದ್ರೂ ಕೂಡ ಇವರು ಮುಸ್ಲಿಂ ರಾಷ್ಟ್ರಗಳಿಗೆ ಯಾಕೆ ಭೇಟಿ ಕೊಡ್ತಾರೆ, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಒಂದನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ಸ್ತದೆ. ಇಲ್ಲಿವರೆಗೂ ಕೂಡ ಎಲ್ಲಿಯೂ ನರೇಂದ್ರ ಮೋದಿ ಅವರು ಮುಸಲ್ಮಾನರನ್ನ ನಾನು ದ್ವೇಷಿಸ್ತೇನೆ, ಮುಸಲ್ಮಾನರನ್ನ ದೇಶದಿಂದ ಓಡಿಸ್ತೇನೆ, ಆ ರೀತಿಯಾಗಿ ಎಲ್ಲಿಯೂ ಹೇಳಲಿಲ್ಲ. ಅದಕ್ಕೆ ಬದಲಾಗಿ ಮುಸ್ಲಿಂ ಮಕ್ಕಳ ಒಂದು ಕೈಯಲ್ಲಿ ಕುರಾನ್ ಇರಬೇಕು, ಇನ್ನೊಂದು ಕೈಯಲ್ಲಿ ಲ್ಯಾಪ್ಟಾಪ್ ಇರಬೇಕು, ಈ ರೀತಿಯಾಗಿ ಹೇಳಿದ್ದಾರೆ. ಅಂದ್ರೆ ಮುಸಲ್ಮಾನರು ವಿದ್ಯಾವಂತರಾಗಬೇಕು, ಆ ಮೂಲಕ ಅವರು ನಮ್ಮ ದೇಶದ ಅಭಿವೃದ್ಧಿಗೆ ಕೊಡುಗೆಗಳನ್ನ ಕೊಡಬೇಕು, ಈ ರೀತಿಯಾಗಿ ಹೇಳಿದ್ದಾರೆ ಹೊರತು ಎಲ್ಲಿಯೂ ಕೂಡ ಮುಸಲ್ಮಾನರು ದೇಶದಲ್ಲಿ ಇರಬಾರ್ದು ಅಂತಕೊಂಡು ಹೇಳಿಲ್ಲ. ಹೌದು, ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು ಅಥವಾ RSS ಇರ್ಬೋದು, ಹಾಗೇನೆ
ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಒಂದು ಮಾತನ್ನ ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ, ಈ ಅಕ್ರಮವಾಗಿ ಬಾಂಗ್ಲಾದೇಶ, ಮಯನ್ಮಾರ್ ಅಥವಾ ಬೇರೆ ಬೇರೆ ದೇಶಗಳಿಂದ ಬಂದಿರುವಂತಹ ನುಸುಳುಕೋರರನ್ನ ಮಾತ್ರ ನಮ್ಮ ದೇಶದಲ್ಲಿ ನಾವು ಇರ್ಲಿಕ್ಕೆ ಬಿಡೋದಿಲ್ಲ, ಅವ್ರನ್ನ ನಮ್ಮ ದೇಶದಿಂದ ಹೊರಗಡೆ ಹಾಕ್ಬೇಕು ಅಂತಕೊಂಡು ಹೇಳಿದ್ದಾರೆ ಹೊರತು ಎಲ್ಲಿಯೂ ಕೂಡ ನಮ್ಮ ದೇಶದ ಮುಸಲ್ಮಾನರನ್ನ ಹೊರಗಡೆ ಓಡಿಸ್ತೇವೆ ಅಂತಕೊಂಡು ಹೇಳಲಿಲ್ಲ. ಆದ್ರೆ ಆ ರೀತಿಯಾಗಿ ಪ್ರಚಾರ ಮಾಡ್ಕೊಂಡು ಬಂದಿರುವಂತಹದ್ದು ಕಾಂಗ್ರೆಸ್ ಪಕ್ಷ ಅಥವಾ ಅದರ ಮಿತ್ರ ಪಕ್ಷಗಳು. ನಿಮ್ಗೆ ಗೊತ್ತಿದೆ, NRC ಅನ್ನು ಜಾರಿಗೆ ತರ್ತೇವೆ ಅಂತೇಳಿ ಹೇಳಿದಾಗ ಅದರ ವಿರುದ್ಧವಾಗಿ ಹೋರಾಡಿದವರು ಮತ್ತು ಆ ಸಂದರ್ಭದಲ್ಲಿ ಮುಸಲ್ಮಾನರನ್ನ ದಾರಿ ತಪ್ಪಿಸಿದವರು ಯಾರು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಕೇವಲ ಬಿಜೆಪಿಯನ್ನು ಕೋಮುವಾದಿ ಪಕ್ಷ ಅಂತ ಹೇಳ್ತಾರೆ ಹೊರತು ಬಿಜೆಪಿ ಮಾಡಿರುವಂತಹ ಒಳ್ಳೆ ಕೆಲಸಗಳ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಷ್ಟು ಕೋಮುವಾದಿ ಪಕ್ಷ ಇನ್ನೊಂದಿಲ್ಲ ಅಂತೇಳಿ ಹೇಳ್ಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಇವ್ರು ಯಾವಾಗಲೂ ಕೂಡ ಅಷ್ಟೇ ಒಂದು ಧರ್ಮದವ್ರನ್ನ ಓಲೈಸ್ಕೊಂಡು ಬರ್ತಾರೆ. ಹಾಗೇನೆ ಆ ಧರ್ಮದವರು ಯಾವುದೇ ಕಾರಣಕ್ಕೆ ಉದ್ಧಾರ ಆಗ್ಬಾರ್ದು ಅಂತಕೊಂಡು ಅವರ ಬ್ರೈನ್ ವಾಶ್ ಮಾಡ್ಕೊಂಡು ಬರ್ತಾರೆ. ಅವ್ರು ಎಲ್ಲಿದ್ದಾರೋ ಅಲ್ಲೇ ಇರಬೇಕು, ಅವರಿಗೆ ಸರಿಯಾದಂತಹ ಶಿಕ್ಷಣ ಕೂಡ ಸಿಗಬಾರ್ದು, ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡು ಬರ್ತಾರೆ. ಅದರಿಂದಾಗಿ ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನರು ಇವಾಗಲೂ ಕೂಡ ಅಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿಲ್ಲ. ಇದಕ್ಕೆ ಪ್ರಮುಖ ಕಾರಣವೇ ಕಾಂಗ್ರೆಸ್ ಪಕ್ಷ ಅಂತೇಳಿ ಹೇಳ್ಬಹುದು. ಕಾರಣ ಏನು ಅಂತ ಹೇಳಿದ್ರೆ, ದೇಶವನ್ನ 65 ವರ್ಷ ಆಳಿರುವಂತಹ ಪಕ್ಷ ಕಾಂಗ್ರೆಸ್. ಹಾಗಾಗಿ ಇವರು ಡೇ 1 ಇಂದ ಎಲ್ಲರನ್ನೂ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ಕೊಂಡ್ ಬಂದಿದ್ರೆ ನಮ್ಮ ದೇಶದಲ್ಲಿ ಮುಸಲ್ಮಾನರ ಪರಿಸ್ಥಿತಿ ಈ ರೀತಿ ಇರ್ತಾ ಇರಲಿಲ್ಲ. ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಹಾಗೇನೆ ಅವರು ಇನ್ನೊಂದು ಮಾತನ್ನ ಹೇಳಿದ್ರು, ಅರಬ್ ದೇಶಗಳಿಗೆ ಭಾರತದ ಪ್ರಧಾನಮಂತ್ರಿ ಯಾಕೆ ಹೋಗ್ತಾರೆ, ಅವ್ರನ್ನ ಯಾಕೆ ಭೇಟಿ ಮಾಡ್ತಾರೆ, ಅವ್ರನ್ನ ಯಾಕೆ ತಪ್ಕೊಳ್ತಾರೆ, ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ವಿಷಯ ಗೊತ್ತಿಲ್ಲ ಅನ್ಸ್ತದೆ. ಈ ದೇಶಗಳಿಗೆ ನಮ್ಮ ಪ್ರಧಾನಿ ಭೇಟಿ ಕೊಟ್ಟಿರೋದ್ರಿಂದ ಎಷ್ಟೊಂದು ಉಪಯೋಗ ಆಗ್ತಾ ಇದೆ. ನಮ್ಮ UPI ಈಗ ಹಲವಾರು ದೇಶಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಯಾವಾಗಲೂ ಕೂಡ ಒಂದೇ ದೃಷ್ಟಿಯಿಂದ ನೋಡೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಬಿಡೋದು ಒಳ್ಳೇದನ್ಸ್ತಾರೆ. ಇದೆಲ್ಲದ್ರ ಜೊತೆಗೆ ಒಂದು ಮುಖ್ಯವಾದ ವಿಷಯವನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಕೂಡ ಅಷ್ಟೇ ದೇಶದ ಬಗ್ಗೆ ಮಾತಾಡ್ತಾರೆ, ದೇಶದ ರಾಜಕೀಯದ ಬಗ್ಗೆ ಮಾತಾಡ್ತಾರೆ. RSS ಮೋದಿ ಮತ್ತು ಬಿಜೆಪಿಯನ್ನ ತುಂಬಾ ದ್ವೇಷಿಸ್ತಾರೆ. ಹಾಗೇನೆ ಯಾವುದೇ ಕಾರಣಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ RSS ನವರು ಪಥಸಂಚಲನ ನಡೆಸಬಾರ್ದು ಅಂತಕೊಂಡು ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹದ್ದು. ಇದೇ ಸಂದರ್ಭದಲ್ಲಿ ಕಲಬುರಗಿಯ ಅಭಿವೃದ್ಧಿಗಾಗಿ ನೀವು ಏನ್ ಮಾಡ್ತಾ ಇದ್ದೀರೋ ಸ್ವಾಮಿ, ಅಲ್ಲಿಯ ಶಿಕ್ಷಣದ ಗುಣಮಟ್ಟವನ್ನ ಜಾಸ್ತಿ ಮಾಡ್ಲಿಕ್ಕೆ ಅಥವಾ ಕಲಬುರಗಿ ಜನತೆ ಶೈಕ್ಷಣಿಕವಾಗಿ ಇನ್ನೂ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ನೀವು ಏನ್ ಕಾರ್ಯಕ್ರಮವನ್ನ ಕೈಗೊಂಡಿದ್ದೀರಾ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಗೊತ್ತಿದೆ, ಮೊನ್ನೆಷ್ಟೇ PUC ರಿಸಲ್ಟ್ ಬಂತು. ಈ ರಿಸಲ್ಟ್ ನ ನೋಡಿದಾಗ ಯಾರಿಗೂ ಆಶ್ಚರ್ಯ ಆಗ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಥಮ ಸ್ಥಾನದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು. ಆದ್ರೆ ಕರಾವಳಿ ಜಿಲ್ಲೆಗಳ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಕಲಬುರಗಿ ಜಿಲ್ಲೆ 29ನೇ ಸ್ಥಾನದಲ್ಲಿದೆ. ಅಂದ್ರೆ ಕೊನೆಯಿಂದ 4ನೇ ಸ್ಥಾನದಲ್ಲಿ ಇದ್ದಾರೆ. ಇದ್ರ ಬಗ್ಗೆ ಕಲಬುರಗಿಯ ರಾಜರಾದಂತಹ ಪ್ರಿಯಾಂಕ್ ಖರ್ಗೆ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಯಾಕೆ ಮಾತಾಡ್ತಾ ಇಲ್ಲ? ಅಲ್ಲಿಯ ಶಿಕ್ಷಣದ ಗುಣಮಟ್ಟವನ್ನ ಯಾಕೆ ಇನ್ನು ನೀವು ಜಾಸ್ತಿ ಮಾಡ್ಲಿ ಪ್ರಯತ್ನಿಸ್ತಾ ಇಲ್ಲ? ಅದನ್ನ ಬಿಟ್ಟು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಯಾವುದೇ ಕೈಗಾರಿಕೆ ಬರ್ತಾ ಇಲ್ಲ, ಅಲ್ಲಿ ಕೋಮು ಸೌಹಾರ್ದ ಇಲ್ಲ, ಆ ಜಿಲ್ಲೆಗಳು ಕೋಮು ಗಲಭೆಗಳಿಂದಾಗಿ ನಲುಗಿ ಹೋಗಿದೆ ಅಂತಕೊಂಡು ಯಾಕೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತೀರಾ? ಅಂತಹ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ಅಲ್ಲಿಯ ರಿಸಲ್ಟ್ ನ ನೋಡಿದಾಗ ಗೊತ್ತಾಗ್ತದೆ. ಕೇವಲ PUC ರಿಸಲ್ಟ್ ಅಲ್ಲ, ಇನ್ನು ಕೆಲ ದಿನಗಳಲ್ಲಿ SSLC ರಿಸಲ್ಟ್ ಕೂಡ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಕೂಡ ಖಂಡಿತವಾಗಿ ನಾನು ಹೇಳ್ತೇನೆ, ಕರಾವಳಿಯ ಈ 2 ಜಿಲ್ಲೆಗಳು ಪ್ರಥಮ ಅಥವಾ ದ್ವಿತೀಯ ಸ್ಥಾನದಲ್ಲಿ ಇರ್ತವೆ. ಹಾಗೇನೆ ಕಲಬುರಗಿ ಜಿಲ್ಲೆ ಬಗ್ಗೆ ಹೇಳೋದಾದ್ರೆ ಕೊನೆಯ 4-5 ಸ್ಥಾನಗಳಲ್ಲಿ ಇರ್ತದೆ. ಅನಾವಶ್ಯಕವಾಗಿ RSS ಮತ್ತು ಬಿಜೆಪಿ ಕೈಯಲ್ಲಿ ಸಿಕ್ಕಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಹಾಳಾಗಿ ಹೋಗ್ತಾ ಇದೆ ಅನ್ನೋದನ್ನ ಇವ್ರು ನಿಲ್ಸೋದು ಒಳ್ಳೇದನ್ಸ್ತದೆ. ಅದಲ್ಲದೆ ಇನ್ನೊಂದು ವಿಷಯವನ್ನ ಪ್ರಿಯಾಂಕ್ ಖರ್ಗೆ ಅವರು ತಿಳ್ಕೋಬೇಕು. ಅದೇನು ಅಂತ ಹೇಳಿದ್ರೆ, ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ಕಲಬುರಗಿ ಜಿಲ್ಲೆ ದೇಶದಲ್ಲಿ ಯಾವ ಸ್ಥಾನದಲ್ಲಿದೆ, ಕರ್ನಾಟಕದಲ್ಲಿ ಯಾವ ಸ್ಥಾನದಲ್ಲಿದೆ, ಇದನ್ನ ಅರ್ಥ ಮಾಡ್ಕೋಬೇಕು. ಕಲಬುರಗಿಯಲ್ಲಿ ಇಲ್ಲಿವರೆಗೆ ಎಷ್ಟು ಸ್ಟಾರ್ಟ್ಅಪ್ಗಳು ಬಂದಿದೆ, ಎಷ್ಟು ಇಂಡಸ್ಟ್ರೀಸ್ನ ಅವ್ರು ತಂದಿದ್ದಾರೆ, ಅದ್ರ ಬಗ್ಗೆ ಕೂಡ ಅವ್ರು ಮಾತಾಡಿದ್ರು ತುಂಬಾ ಒಳ್ಳೇದಿತ್ತು ಅನ್ಸ್ತದೆ. ಪರ್ ಕ್ಯಾಪಿಟಲ್ ವಿಷಯಕ್ಕೆ ಬಂದ್ರೆ ಇಡೀ ಕರ್ನಾಟಕದಲ್ಲೇ ಕೊನೆಯ ಸ್ಥಾನದಲ್ಲಿರೋದು ಕಲಬುರಗಿ ಜಿಲ್ಲೆ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವರು ಹೋದಲ್ಲಿ ಬಂದಲ್ಲಿ ಹೇಳುವ ರೀತಿಯಲ್ಲಿ ಕೋಮು ಗಲಭೆಗಳಿಂದ ನಲುಗಿ ಹೋಗಿರುವಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು 2 ಮತ್ತು 3ನೇ ಸ್ಥಾನದಲ್ಲಿದೆ. ಇದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಓಪನ್ ಆಗಿ ಹೇಳಿದ್ರು ತುಂಬಾ ಒಳ್ಳೇದಿತ್ತು ಅನ್ಸ್ತದೆ. ಅದಕ್ಕೆ ಹೇಳಿದ್ದು, ಈ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತನ್ನ ವೈಫಲ್ಯವನ್ನ ಮುಚ್ಚಿ ಹಾಕ್ಲಿಕ್ಕಾಗಿ RSS, ಬಿಜೆಪಿ, ಮೋದಿ, ಅಮಿತ್ ಶಾ ಈ ರೀತಿಯಾಗಿ ಮಾತಾಡ್ತಾರೆ ಹೊರತು ತನ್ನ ಕೈಗೆ ಸರ್ಕಾರ ಕೊಟ್ಟಿರುವಂತಹ ಜಿಲ್ಲೆಯನ್ನ ಹೇಗೆ ಉದ್ಧಾರ ಮಾಡಬೇಕು, ಅಲ್ಲಿಯ ಜನರ ಜೀವನ ಮಟ್ಟವನ್ನ ಹೇಗೆ ಸುಧಾರಿಸಬೇಕು, ಶೈಕ್ಷಣಿಕವಾಗಿ ಆ ಜಿಲ್ಲೆಯನ್ನ ಉನ್ನತ ಮಟ್ಟಕ್ಕೆ ಹೇಗೆ ತಗೊಂಡು ಹೋಗ್ಬೇಕು, ಅದ್ರ ಬಗ್ಗೆ ಇವ್ರು ಮಾತಾಡೋದನ್ನ ಬಿಟ್ಟು ಉಳಿದೆಲ್ಲಾ ವಿಷಯಗಳ ಬಗ್ಗೆ ಇವ್ರು ಮಾತಾಡ್ತಾರೆ. ಹಾಗಾಗಿ ನಾನು ವಿಡಿಯೋದ ಪ್ರಾರಂಭದಲ್ಲಿ ಹೇಳಿರೋದು, ತನ್ನ ತಟ್ಟೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದ್ರು ಕೂಡ ಪಕ್ಕದವರ ತಟ್ಟೆಯಲ್ಲಿ ನೊಣ ಸತ್ತು ಬಿದ್ದಿದೆ ಅಂತಕೊಂಡು ಅವ್ರ ಕಡೆ ಕೈ ತೋರಿಸ್ತಾ ಇದ್ದಾರೆ ಅಂತಕೊಂಡು ಹೇಳಿದ್ದು. ಇನ್ನಾದ್ರೂ ಅಪ್ಪ ಮಗ ಸ್ವಲ್ಪ ಸುಧಾರಿಸ್ಕೊಂಡ್ರು ಒಳ್ಳೇದು. ಓಕೆ, ಅಪ್ಪನದ್ದ ರಾಜಕೀಯ ಜೀವನ ಕೊನೆಯ ಹಂತದಲ್ಲಿದೆ, ಆದ್ರೆ ಮಗನ ರಾಜಕೀಯ ಜೀವನ ಇತ್ತೀಚೆಗಷ್ಟೇ ಪ್ರಾರಂಭ ಆಗಿರುವಂತಹದ್ದು.
ಅವರಿಗೆ ಸದ್ಯಕ್ಕೆ ಕರ್ನಾಟಕದಲ್ಲಿ ತಂದೆಯ ಕೃಪೆಯಿಂದಾಗಿ ಒಂದು ಸ್ಥಾನ ಕೂಡ ಸಿಕ್ಕಿದೆ. ಅದನ್ನ ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ಬೇರೆಯವ್ರ ಬಗ್ಗೆ ಟೀಕೆ ಮಾಡೋದ್ರಿಂದ ಖಂಡಿತವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವುದೇ ರೀತಿಯಾದಂತ ಮೇಲೆ ಸಿಗಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ತನ್ನ ಜಿಲ್ಲೆ ನಂತರ ರಾಜ್ಯ ಅದಾದ ಮೇಲೆ ದೇಶದ ಬಗ್ಗೆ ಇವರು ಯೋಚನೆ ಮಾಡೋದು ಒಳ್ಳೇದನ್ಸ್ತದೆ. ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಪ್ರಿಯಾಂಕ್ ಖರ್ಗೆ ಅವರಿಗೆ ತಾನು ಮಾಡ್ತಾ ಇರುವಂತಹ ತಪ್ಪಿನ ಅರಿವಾಗಿ ಜ್ಞಾನೋದಯವಾಗಿ ಏನಾದ್ರೂ ಸುಧಾರಿಸ್ಕೊಳ್ತಾರ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕು. ಹಾಗೆ ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಪ್ರಿಯಾಂಕ್ ಖರ್ಗೆ ಅವ್ರು ಏನಾದ್ರೂ ಬದಲಾಗ್ತಾರಾ? ಈ ವ್ಯಕ್ತಿ ತನ್ನ ಜಿಲ್ಲೆಯ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾರಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.